ನಂಗೆ ಹಿಂದಿ ಬರಲ್ಲ ಹೋಗ್ರಪ್ಪ ಎಂದವನ ಮುಖವಾಡ ಬಯಲು. ಭಾಷಾ ಹೋರಾಟಗಾರರ ಉಸರವಳ್ಳಿ ವರ್ತನೆಗೆ ನೆಟ್ಟಿಗರ ಕಿಡಿ. ಮಾರಿಕೊಂಡವರು ಖ್ಯಾತಿಯ ಖಳನಟ ಒಂದಕ್ಕಿಂತ ಹೆಚ್ಚು ರಾಜ್ಯಗಳಲ್ಲಿ ಅಕ್ರಮವಾಗಿ ಮತದಾರರ ಗುರುತಿನ ಚೀಟಿ ಹೊಂದಿರುವ ಪ್ರಕರಣದ ಆರೋಪಿ ನಟ ಪ್ರಕಾಶ್ ರಾಜ್ ಅವರು ಮತ್ತೆ ಟ್ರೋಲ್ಗೊಳಗಾಗ್ತಾ ಇದ್ದಾರೆ. ಮೊನ್ನೆಯಷ್ಟೇ ಅಕ್ರಮ ಗುರುತಿನ ಚೀಟಿ ಪ್ರಕರಣ ಸುಳ್ಳು ಎಂದು ಹೇಳುತ್ತಲೇ ಕದ್ದು ಮುಚ್ಚಿ ಕೋರ್ಟಿಗೆ ಹಾಜರಾಗಿ ಜಾಮೀನು ಪಡೆದುಕೊಂಡು ಅಪಹಾಸ್ಯಕ್ಕೀಡಾಗಿದ್ದ ಪ್ರಕಾಶ್ ರಾಜ್ ಈಗ ಭಾಷಾ ವಿಷಯಕ್ಕೆ ಟೀಕೆಗೆ ಒಳಗಾಗಿದ್ದಾರೆ. ಜಂತರ್ ಮಂತರ್ನಲ್ಲಿ ನಡೀತಾ ಇರುವಂತಹ ಜಿರಳೆಗಳ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಹಿಂದಿ ಭಾಷೆಯಲ್ಲಿ ಪ್ರಕಾಶ್ ರಾಜ್ ಭಾಷಣ ಮಾಡಿದರು. ಹಿಂದಿ ಭಾಷಣದ ಕುರಿತು ನೆಟ್ಟಿಗರು ಪ್ರಕಾಶ್ ರಾಜ್ ಅವರ ಕಾಲೆಳೆದಿದ್ದಾರೆ. ಹಿಂದಿ ಹೇರಿಕೆಯನ್ನ ವಿರೋಧಿಸುವ ನಿಟ್ಟಿನಲ್ಲಿ 2020ರಲ್ಲಿ ನಡೆದಿದ್ದಂತಹ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ನಟ ಪ್ರಕಾಶ್ ರಾಜ್ ಅವರು ನಂಗೆ ಹಿಂದಿ ಬರಲ್ಲ ಹೋಗ್ರಪ್ಪ ಅಂತ ಬರೆದಿದ್ದ ಟಿ ಶರ್ಟ್ ಧರಿಸಿದ್ರು. ಇದೀಗ ಇದನ್ನೇ ಅಸ್ತ್ರವಾಗಿ ಮಾಡಿಕೊಂಡಿರುವ ನೆಟ್ಟಿಗರು ಪ್ರಕಾಶ್ ರಾಜ್ ಅವರ ಕಾಲೆಳೆಯುತ್ತಾ ಊಸರವಳ್ಳಿ ಎಂದು ಟೀಕಿಸ್ತಾ ಇದ್ದಾರೆ.